ನಾವು ಮಾಡಿರೋಕ್ಕಂಥ ಆಸನಸ್ಗಳು ಭಂಗಿಗಳು ತುಂಬ ಇದ್ದಾವೆ. ಅದರಲ್ಲಿ ಅಲ್ಲಿ ಮಾಡಿ ನಿಂತಿರೋಕ್ಕಂಥ ಕೈ ಮೇಲೆ ನಿಂತು ಮಾಡಿರೋ ಆಸನ ಒಂದು ಚೇಳಿನ ಆಕಾರದಲ್ಲಿ ಇರ್ತೈತೆ, ಅದಕ್ಕೆ ವೃಶ್ಚಿಕಾಸನ ಅಂತ ಹೇಳ್ತೀವಿ. ಮತ್ತು ಒಂದು ಬಿಲ್ಲು ಹೆಂಗಿರ್ತೈತಲ್ಲ ಅದೇ ಥರ ನಾವು ಕೈಗಳು ಕಾಲುಗಳು ಹಿಡಿದು ಬಿಲ್ಲಿನ ಆಕಾರದಲ್ಲಿ ಮಾಡೋಕ್ಕಂಥದ್ದನ್ನ ಧನುರಾಸನ ಅಂತ ಹೇಳ್ತೀವಿ. ಮತ್ತು ಬಕಪಕ್ಷಿ ಹೇಗೆ ನಿಂತ್ಕೊಳ್ಳುತ್ತೆ ಎರಡು ಕಾಲಿನ ಮೇಲೆ, ಆ ಥರ ನಾವು ಎರಡು ಕೈ ಮೇಲೆ ನಿಂತ್ಕೊಂಡಿರ್ತೀವಲ್ಲ ಅದು ಬಕಾಸನ ಅಂತ ಹೇಳ್ಬಿಟ್ಟು ಕರಿತೀವಿ. ಹಾಗೆ ವೃಕ್ಷಾಸನ, ಒಂದು ಮರ ಹೇಗೆ ತನ್ನ ಒಂದು ಎಲ್ಲ ಜೋಲಿಯನ್ನು ಒಂದೇ ಇದ್ರ ಮೇಲೆ ನಿಂತಿರ್ತಿರ್ತಲ್ಲ ಆ ಥರ ನಾವು ಒಂದು ಕಾಲ ಮೇಲೆ ನಿಂತು ಕೈಗಳನ್ನು ಮೇಲೆ ಮಾಡಿ ನಿಂದಿರುವ ಆಸನ ವೃಕ್ಷಾಸನ. ಅದು ನಮ್ಮ ಏಕಾಗ್ರತೆಗೆ ತುಂಬ ಯೂಸ್ಫುಲ್ ಆಗಿರೋಕ್ಕಂಥ ಆಸನ. ಹಾಗೆ ತಾಡಾಸನ ನಮ್ಮ ಬೆಳವಣಿಗೆಯನ್ನು ಹೆಚ್ಚು ಮಾಡಲು, ಮತ್ತು ಅದೇ ಥರ ಇನ್ನೂ ಹಲವಾರು ಭಂಗಿಗಳು ಇದ್ದಾವೆ. ಅವನ್ನೆಲ್ಲ ಮಾಡಿ ನಾವು ಸ್ಪರ್ಧೆಗಳಿಗೆ ಮಾತ್ರ ಅವೆಲ್ಲ ಇದು ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಸ್ತೆ, ನನ್ನ ಹೆಸರು ಮಂಜುನಾಥ ಬಸಪ್ಪ ಅಡ್ಪಾರು. ನಾನು ಒಂದು ಕಡು ಬಡತನದ ಫ್ಯಾಮಿಲಿಯಲ್ಲಿ ಜನಿಸಿರುವುದು. ನಾನು ಹುಟ್ಟಿ 5 ವರ್ಷದಲ್ಲಿ ನನ್ನ ತಂದೆಯನ್ನು ಕಳೆದುಕೊಂಡೆ. ಅದ ನಂತರ ನನ್ನ ಜೊತೆಯಲ್ಲಿ ಹುಟ್ಟಿರತಕ್ಕಂಥ ನಮ್ಮ ತಮ್ಮ, ತಂಗಿ, ನಮ್ಮ ಅಕ್ಕ ಮತ್ತು ನಮ್ಮಮ್ಮ, ನಮ್ಮ 4 ಇದೆ. ನಾನು ಯೋಗ ದಿನಾಚರಣೆ ಪ್ರಯುಕ್ತವಾಗಿ ನಮ್ಮ ಊರಲ್ಲಿ ಪ್ರೈಮರಿ ಸ್ಕೂಲಲ್ಲಿ ಮತ್ತು ಹೈಸ್ಕೂಲಲ್ಲಿ ಹೋಗಿ ಯೋಗ ದಿನಾಚರಣೆ ದಿನ ಯೋಗ ಮಾಡಿಸಿಬಿಟ್ಟು ಎಲ್ಲರೂ ಒಂದು ಕಾರ್ಯಕ್ರಮಕ್ಕೆ ಇದನ್ನು ಮಾಡಿ ಪಾತ್ರರಾಗಿರ್ತೇನೆ. ಹಾಗೆ ಅವರು ಎಲ್ಲರೂ ನನ್ನ ಒಂದು ಯೋಗಾಭ್ಯಾಸದ ಮಾಡಿಸಿರೋದು ನೋಡಿಬಿಟ್ಟು ಸನ್ಮಾನವೂ ಮಾಡಿದರು. ಹಾಗೆ ನಮ್ಮ ಅರಿಹಂತ ಕಾಲೇಜಲ್ಲಿ ಆಗಸ್ಟ್ 15 ದಿನ ಒಂದು ಪ್ರೋಗ್ರಾಮ್ ಕೊಟ್ಟಿದ್ದೆ. ಮತ್ತು ಅದನ್ನು ನೋಡಿಬಿಟ್ಟು ನಮ್ಮ ಅಲ್ಲಿಂದ ಬಾಗೇವಾಡಿ ಸಮೀಪದಲ್ಲಿ ಬರೋಕ್ಕಂಥ ಬಿದ್ನಾಳ್ ಎಂಬ ಗ್ರಾಮದಲ್ಲಿಯೂ ಹೋಗಿದ್ದೆ. ಅಲ್ಲಿಯೂ ಒಂದು ಆಗಸ್ಟ್ 15ರಲ್ಲಿ ಹೋಗಿ ಭಾಗವಹಿಸಿ ಅಲ್ಲಿಯೂ ನನ್ನ ಯೋಗದ ಪ್ರತಿಭೆಯನ್ನು ಮಾಡಿ ತೋರಿಸಿದ ಮೇಲೆ ಅಲ್ಲಿಯೂ ಒಂದು ಗೌರವ ಸಮರ್ಪಣೆ ಮಾಡಿದರು. ಅದಾದಮೇಲೆ ನಮ್ಮ ಊರಲ್ಲಿ ಮಹಾಶಿವರಾತ್ರಿ ಅಂಗವಾಗಿ ಒಂದು ಕಾರ್ಯಕ್ರಮವನ್ನು ನಮ್ಮ ಗುರುಗಳು ಮಾಡು ಅಂತೇಳ್ಬಿಟ್ಟು ಹೇಳಿದರು. ಅದು ಅಲ್ಲಿ ಮಾಡಿದ ಆದ ನಂತರ ಮತ್ತು ಕಲಬುರಗಿಯಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಜಾತ್ರಾ ಪ್ರಯುಕ್ತವಾಗಿ ಅಲ್ಲಿ ನನ್ನ ಕಾರ್ಯಕ್ರಮಕ್ಕೆ ಕರೆದಿದ್ದರು. ಅಲ್ಲಿಯೂ ಹೋಗಿ ನಾನು ಒಂದು ಕಾರ್ಯಕ್ರಮವನ್ನು ಕೊಟ್ಟೆ. ಅದಾದ ಮೇಲೆ ಮತ್ತು ಮನ್ಗುಳಿ ಮತ್ತು ನಿಡೋಣಿಯಲ್ಲಿ ನಮ್ಮ ಮಸೂತಿ ಅಜ್ಜಾರು ಅವರು ಕರ್ಕೊಂಡೋಗಿ ನಾನು ಮಾಡಿರೋಕ್ಕಂಥ ಒಂದು ಸಾಧನೆ ಎಲ್ಲರೂ ನೋಡಲಿ, ಹಾಗೆ ಎಲ್ಲ ಮಕ್ಕಳೂ ಕಲೀಲಿ ಅನ್ನೋ ಒಂದು ಇದರಿಂದ ನಾನು ಕರ್ಕೊಂಡೋಗಿ ಎಲ್ಲ ಯೋಗವನ್ನು ಮಾಡ್ಕೊಂಡು ಹೋದರೆ ಪ್ರತಿದಿನ ನಮ್ಮ ದೇಶದಲ್ಲಿ ಯಾರೂ ಅನಾರೋಗ್ಯದಿಂದ ಇದನ್ನೇ ಆಗಂಗಿಲ್ಲ. ನಾವೆಲ್ಲರೂ ಆರೋಗ್ಯವಂತರಾಗಿರ್ತೀವಿ. ನಮ್ಮ ದೇಶವನ್ನು ಒಂದು ಆರೋಗ್ಯ ದೇಶ ಆಗಿ ಒಂದು ತೋರಿಸಲು ನಮಗೂ ಹೆಮ್ಮೆ ಆಗುತ್ತೆ. ಅದೇ ಥರ ಎಲ್ಲರೂ ಮಾಡ್ತಾ ಹೋದರೆ ನಾವು ಈಗ ಹೊರಗಡೆದವ್ರು ಮಾಡ್ತಾ ಇದ್ದಾರೆ, ಅವ್ನು ಹಂಗೆ ಬೆನ್ನು ಮಾಡ್ತಾನೆ, ಹಿಂಗೆ ಕೈ ತಿರುಗಿಸ್ತಾನೆ, ಇದು ಮಾಡ್ತಾನೆ, ಕೈ ಮುರಿತೆ, ಅದು ಮಾಡ್ತೀವಿ ಅಂತೇಳಿ ಜನರ ಮನೋಭಾವನೆ ಮತ್ತು ತಂದೆ ತಾಯಿಯರು ಮಕ್ಕಳು ಮಾಡ್ತಾ ಇದ್ದಾರೆ ಅಂತೇಳಿ ಅವನು ಏನೋ ಆಯಿತು, ಅವ್ನು ಹಿಂಗೆ ಮಾಡ್ದ, ನಮ್ಮ ಮಕ್ಳಿಗೂ ಮಾಡ್ಸೋಕೆ ಕಳಿಸಿದ್ರೆ ಅವನು ಅಲ್ಲಿದು ಆಯಿತು ಮತ್ತು ಇದು ಆಯಿತು, ಕೈ ಮುರಿತು, ಅದು ಆಗುತ್ತೆ, ಇದು ಆಗುತ್ತೆ ಅಂತೇಳಿ ಇದು ಭಯ. ಇದೇನಿದೆಯಲ್ಲ ಭಯ ಅನ್ನೋದನ್ನೇ ದೂರ ತಳ್ಳಬೇಕು. ಯಾವುದೇ ಒಬ್ಬ ವ್ಯಕ್ತಿ ಅವನಿಗೆ ಇಷ್ಟ ಆಗಿರ್ಕಂಥ ಒಂದು ಆಟವನ್ನು ಆಡಬೇಕಂದ್ರೆ ಎಷ್ಟೇ ಕಷ್ಟ ಬರಲಿ ಅವ್ನು ಮಾಡ್ತಾನೆ ಅಂತ ಹೇಳಿಬಿಟ್ಟು ಅವ್ನಿಗೆ ಹಿಂದೆ ಪ್ರೋತ್ಸಾಹ ಕೊಟ್ಟರೆ ಅವ್ನು ಮಾಡೇ ಮಾಡ್ತಾನೆ. ಅದು ಬಿಟ್ಟು ಅವ್ನು ಒಂದೇ ಹಂತದಲ್ಲಿ ಹೋಗಬೇಕಾದ್ರೆ ಅವ್ನು ನೋಡಿಬಿಟ್ಟು ಅವ್ನು ಮಾಡ್ತಾನೆ, ಇವ್ಗೆ ಮಾಡೋಕ್ಕಾಗಲ್ಲ ಅಂತೇಳ್ಬಿಟ್ಟು ಹಿಂದೆ ಸರಿಸ್ಬಿಟ್ರೆ ಯಾವುದೇ ವ್ಯಕ್ತಿ ಆಗಲಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಯಾವುದೇ ಒಂದು ಹಂತ ನಾನು ಈಗ ಆಗಲ್ಲ ಅಂತ ಅಂದರೆ ಅದು ಆಗೋದೇ ಇಲ್ಲ. ನಾನು ಮಾಡ್ತೀನಿ ಅಂತ ಮುಂದೆ ಹೋಗ್ತಾಯಿದ್ರೆ ಮಾಡೋಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ತೀನಿ. ಹಾಗೆ ನಮ್ಮ ಎಲ್ಲ ಪ್ರತಿಯೊಂದು ಹಳ್ಳಿಗಳಲ್ಲಿ ಒಂದು ಯೋಗ ತರಬೇತಿಯನ್ನು ನನ್ನ ಕೈಲಾದಷ್ಟು ನಾನು ಹೇಳ್ಕೊಡ್ಬೇಕನ್ನೋ ಒಂದು ಇದರಿಂದ ನಾನು ಅಲ್ಲಿ ಕಲ್ತು ಬಂದಿರೋದು. ನಮ್ಮ ಶಿವಕುಮಾರ ಸ್ವಾಮೀಜಿ ಹೆಸರು ಒಂದು ಜಗತ್ತಿಗೆ ಒಂದು ಇದಾಗಲಿ ಅಂತ ಹೇಳಿಬಿಟ್ಟು ನಾನು ಕಲ್ತಿರೋದು. ಅವ್ರ ಆಶೀರ್ವಾದ ಯಾವಾಗಲೂ ನನ್ನ ಮೇಲೆ ಇರುತ್ತೆ. ಅವ್ರ ಹೆಸರು ನಾನು ಇನ್ನೂ ದೊಡ್ಡದಾಗಿ ಬೆಳೆಸ್ಬೇಕಂತೇಳಿ ನನ್ನ ಕೈಲಿ ಆದಷ್ಟು ನಾನು ಎಲ್ಲಿ ಆದರೂ ನನಗೆ ಅವಕಾಶ ಸಿಕ್ಕಲ್ಲಿ ಹೋಗಿ ಹೇಳ್ಕೊಟ್ಟು ಬರ್ತೀನಿ. ಅದೇ ಥರ ಎಲ್ಲ ವಿದ್ಯಾರ್ಥಿಗಳು ಹಾಗೂ ಜನರು ಕಲೀಲಿ ಯೋಗ, ಮತ್ತು ಯಾರು ಅನಾರೋಗ್ಯದಿಂದ ಬಳಲಬಾರ್ದು ಮತ್ತು ಆರೋಗ್ಯವಾಗಿ ಇರಲಿ ಅಂಥೇಳಿ. ಇದರಲ್ಲಿ 2 ಥರ ಇದೆ ನನಗೆ ಗೊತ್ತಿರೋ ಹಾಗೆ. ಈಗ ನಾವು ನಮ್ಮ ಜೀವನದಲ್ಲಿ ಪ್ರತಿದಿನ ಏನೇ ಒಂದು ರೋಗ ಬರಲಿ, ಯಾವುದೇ ಒಂಥರ ಏನೇ ಅನಾರೋಗ್ಯ ಬರಬಾರ್ದು ಅನ್ನೋ ಹಂಗಿದ್ರೆ ನಾವು ಯೋಗಾಭ್ಯಾಸ ಮಾಡಬೇಕು. ಇದು ಬೆಳಗ್ಗೆ ಎದ್ದುಗಳೇ ಸೂರ್ಯ ನಮಸ್ಕಾರ, ಪ್ರಾಣಾಯಾಮ ಇವೆಲ್ಲ ಮಾಡಿದರೆ ನಾವು ಯಾವುದೇ ಥರ ಮಾತ್ರೆಗಳು, ಇಂಜೆಕ್ಷನ್ ಯಾವುದು ತೊಗೊಳಕ್ಕೆ ನಮಗೆ
ನಮ್ಮ ಶರೀರ ಕೊಡೋಕ್ಕೆ ನಾವು ಇಷ್ಟಪಡೋಂಗಿಲ್ಲ. ನಾನು 7ನೇ ಕ್ಲಾಸಿಗೆ ಹೋದಾಗಿಂದ ಹೊಡೆದು ಇಲ್ಲಿ ಸೆಕೆಂಡ್ PUC ಮುಗಿಯೋವರೆಗೂ ಯಾವುದೇ ಥರ ಒಂದು ಮಾತ್ರೆ ಒಂದು ಇಂಜೆಕ್ಷನ್ ತೊಗೊಂಡಿಲ್ಲ. ಯಾಕಂದರೆ ನಾವು ಯೋಗ ಮಾಡ್ತಿರೋಬೇಕಾದ್ರೆ ನಾವು ಏನು ಮೇಂಟೈನ್ ಮಾಡಬೇಕು, ಪ್ರತಿದಿನ ಎಷ್ಟು ನೀರು ಕುಡಿಬೇಕು, ಎಷ್ಟು ಊಟ ತಿನ್ನಬೇಕು, ಯಾವ್ಯಾವ ಟೈಮಿಗೆ ಎಷ್ಟೆಷ್ಟು ತಿನ್ನಬೇಕು, ಅಷ್ಟೇ ತಿಂದರೆ ಮನುಷ್ಯಂಗೆ ಯಾವುದೂ ರೋಗನೇ ಬರಲ್ಲ. ಮತ್ತು ಈ ಯೋಗ ಅಭ್ಯಾಸ ಮಾಡ್ತಾಯಿದ್ರೆ ನಮಗೆ ಒಂದು ಹೊಸ ಚೈತನ್ಯ ಉಂಟಾದಂಗೆ ಆಗುತ್ತೆ ನಮ್ಮ ದೇಹದಲ್ಲಿ. ನಾವು ಹಂಗೆ ಮಾಡ್ತಾ ಇರುವಾಗ ಯಾವುದೇಗಳು ರೋಗ ಯಾವ ನಮ್ಮ ಹತ್ರನೂ ಬರಲಾರ್ದಂಗೆ ನೋಡ್ಕೋಬೋದು ಯೋಗವನ್ನು ಕಲ್ತ್ರೆ. ಅದರಲ್ಲಿ ಭಂಗಿಗಳಂತ ಬರ್ತವೆ. ಈಗ ಹಂಗೆ ನಾವು ಈಗ ಈ ಯೋಗ ಒಂದು ಬೆಳೀತಾ ಹೋಗಂಗೆ ಭಂಗಿಗಳು ಭಂಗಿಗಳು ಮಾಡಿದ್ರಿಂದ ಅದರಿಂದ ನಮ್ಮ ಸ್ಪರ್ಧಾಳಿಗಳು ಮಾಡೋವಂಥ ಆಸನಸ್ಗಳು ಇನ್ಕ್ಲೂಡ್ ಮಾಡ್ಕೋತಾ ಹೋದರು. ಈಗ ಈ ಹಂತದಲ್ಲಿ ಮಾಡಿದರೆ ಇದಕ್ಕಿಂತ ಜಾಸ್ತಿ ಆಗಿರೋಕ್ಕಂಥ ಕಷ್ಟಕರ ಆಸನಸ್ ಕಳಿಸಿದ್ರೆ ಇನ್ನೂ ಮಾಡಬೇಕು ಅವರು ಆ ಥರ ಅಂತೇಳಿ ಅವು ಭಂಗಿಗಳು ಬಂದು. ನೀವೆಲ್ಲ ಭಂಗಿಗಳು ಮಾಡಂತಲೇ ಇಲ್ಲ, ಇವು ನಮ್ಮ ಸ್ಪರ್ಧೆಗಳಿಗೋಸ್ಕರ ಮಾತ್ರ ಭಂಗಿಗಳು. ಇನ್ನು ಮಿಕ್ಕಿದೆಲ್ಲ ನೀವು ಆಸನಸೆ ನಿಮಗೆ ಸುಲಭಾಸನಸ್ಗಳು ಬರ್ತವೆ, ವೃಕ್ಷಾಸನ, ತಾಡಾಸನ ಇವೆಲ್ಲ ಬರ್ತಾವೆ. ಅವು ಹಲವಾರು ಆಸನಗಳು ಇದ್ದಾವೆ. ಅವೆಲ್ಲ ಮಾಡ್ತಾ ನೀವು ಹೋದರೆ ನಿಮ್ಮ ಒಂದು ಆರೋಗ್ಯವನ್ನು ಕಾಪಾಡ್ಕೊಳ್ಬೋದು. ಎಷ್ಟೋ ಜನ ಸಿಟಿಯಲ್ಲಿ ಇರೋಕ್ಕಂಥವ್ರು ಇವತ್ತು ನಮ್ಮ ಆರೋಗ್ಯ ಕಾಪಾಡ್ಕೊಳ್ಬೇಕಂತ ಹೇಳಿಬಿಟ್ಟು ಸಾವಿರಾರು ರೂಪಾಯಿ ಖರ್ಚು ಮಾಡಿ ಬೆಳಗ್ಗೆ ಸಾಯಂಕಾಲ 2 ಗಂಟೆ ಹೋಗಿ ಯೋಗಾಭ್ಯಾಸ ಮಾಡಿ ತಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಸಿಟಿಯಲ್ಲಿ ಯಾಕೆ ಆಗಬಾರ್ದು? ಅದೇ ಥರ ನಮ್ಮ ಸಿಟಿಯಲ್ಲಿ ಇರೋರು ಜನನೂ ಮಾಡ್ಬೋದಲ್ಲ. ಅವರಿಗೆ ನಾವು ಇವತ್ತು ಸಾವಿರಾರು ರೂಪಾಯಿ ಖರ್ಚು ಮಾಡಿ ಅದು ಏನು ಎಣ್ಣೆ ಅದು ಕುಡಿತೀವಿ, ಮತ್ತು ತಂಬಾಕು ಇವೆಲ್ಲ ಸಿಗರೇಟು ಅವೆಲ್ಲ ಸೇತೀವಿ. ಅವಿಂದ ಏನು ಉಪಯೋಗ ಇದೆ? ಅದೇ ನೀವು 100 ರೂಪಾಯಿ ಖರ್ಚು ಮುಂಚೆ ಅಂದರೆ ಈಗ ನಾವು ಕಲಿಬೇಕಾದ್ರೆ ಯಾವುದೇ ಆಗಲಿ ಒಂದು ಆಟ ಕಷ್ಟನೇ ಅನಿಸುತ್ತೆ ಕಲಿಯೋವರೆಗೂ. ಫಸ್ಟಿಗೆ ಈಗ ಎಲ್ಲವನ್ನೂ ಆಟ ಆಡ್ಬೋದು, ಹೇಗೆ ಬೇಕಾದರೂ ಆಡ್ಬೋದು. ಇವತ್ತು ಒಂದಿನ ಬಿಟ್ಟರೆ ನಾಳೆ ಹೆಂಗೋ ಆದರೂ ಮಾಡ್ತೀನಿ, ಹೊಳ್ಳಿ ರೀಬ್ಯಾಕ್ ಮಾಡ್ಕೋಬೋದು ನಂದು ಅಂತ. ಈಗ ಓಡ್ತಾಯಿದ್ದೀನಿ, ಇವತ್ತು 1000 ಮೀಟ್ರ್ ಓಡಿದ್ದೀನಿ ಅಂದಮೇಲೆ ನಾಳೆ ಇನ್ನೂ ಓಡ್ಬೋದು ಅನ್ನೋ ಹಂಗೆ ಮಾಡ್ಬೋದು. ಆದರೆ ಇದು ಯೋಗ ಇದೆಯಲ್ಲ ಹಂಗಲ್ಲ. ಇದು ಕೆಬ್ಬನ್ನ ಹೆಂಗೆ ನಾವು ಕಾಯಿಸ್ತೀವಲ್ಲ, ಕಾದ ಮೇಲೆ ಹೆಂಗೆ ಬೆಂಡ್ ಮಾಡೋಕ್ಕಾಗುತ್ತಲ್ಲ, ಅಲ್ಲಿವರೆಗೂ ನಮ್ಮ ಬಾಡಿ ಅನ್ನೋ ಒಂದು ಇದನ್ನು ಕೆಬ್ಬನ ಥರ ಕಾಯಿಸ್ಬೇಕು. ಕಾಯಿಸಿದಾಗ ಅದು ನಮ್ಮ ಬಾಡಿಯಲ್ಲಿ ಇರೋಂಥ ಎಲ್ಲ ಮಜಲ್ಸು ಎಲ್ಲ ನಿಧಾನಾಗಿ ಫ್ರೀ ಆಗಿ ನಾವು ಬೆಂಡ್ ಮಾಡೋಕ್ಕಾಗುತ್ತೆ. ಎಲ್ಲವನ್ನೂ ಆಟವನ್ನು ಆರಾಮಾಗಿ ಆಡ್ಬೋದು. ಆದರೆ ಇದನ್ನೊಂದು ಮಾಡಬೇಕಂದ್ರೆ ಪ್ರತಿದಿನ ಅಭ್ಯಾಸ ಮಾಡಿದರೆ ಮಾತ್ರ ನಾವು ಒಂದು ಸಾಧನೆಗೆ ಹೋಗಲು ಸಾಧ್ಯ ಆಗುತ್ತೆ. ಇಲ್ಲಾಂದರೆ ಒಂದಿನನೂ ಬಿಟ್ಟರು ನಾವು ಮರುದಿನ ಹೊಳ್ಳಿ ಮಾಡ್ತೀವಪ್ಪ ಅಂತ ಅಂದರೆ ಅದು ಅಸಂಭವ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಒಂದು ಏನು ಪ್ರೋಗ್ರಾಮ್ ಈಗ ಆಗಸ್ಟ್ 15ರಲ್ಲಿ ಡ್ಯಾನ್ಸು ಇವೆಲ್ಲ ಮಾಡ್ತಾರೆ, ಅದರಲ್ಲಿ ಯೋಗನೂ ಒಂದು ಪಿರಮಿಡ್ ಥರ ಮಾಡಿದರು ಹುಡುಗರು. ನಾನು ಅದೇ ವರ್ಷ ಫಸ್ಟಿಗೆ ಹೋಗಿದ್ದೆ. ನೋಡಿದ ತಕ್ಷಣ ನಾನು ಮಾಡಬೇಕು ಅನ್ನೋ ಒಂದು ತುಂಬ ಆಸಕ್ತನಾಗಿದ್ದೆ. ಆವಾಗ ಯಾರೂ ನನಗೆ ಕಲಿಸ್ಕೊಡೋರು ಇರಲಿಲ್ಲ. ಆಮೇಲೆ ನಾನು 8ನೇ ಕ್ಲಾಸಿಗೆ ಹೋದಾಗ ನೀನು ಮಾಡ್ತೀನಿ ಅಂತ ಹೇಳಿಬಿಟ್ಟು ನಾವು ಸರಿಗೆ ಕೇಳಿದಾಗ ಅವರು ಒಂದು ABC ಚಾರ್ಟ್ ಅಂತ ಬರುತ್ತೆ ನಮ್ಮದು ಸಿಲೆಬಲ್ಸ್. ಈಗ PUC ಲೆವೆಲಿಗೆ PUCವರೆಗೂ ಸಿಲೆಬಲ್ಸ್ ಬೇರೆ ಇರುತ್ತೆ, ಮತ್ತು ಯೂನಿವರ್ಸಿಟಿ ಲೆವೆಲ್ಗೆ ಹೋದಾಗ ಬೇರೆ ಇರುತ್ತೆ. ಆ ಥರ ಚಾರ್ಟ್ ಕೊಟ್ಟಾಗ ನೀನು ಮಾಡು ಅಂಥೇಳಿ ಕೊಟ್ಟಿದ್ದಾಗ ನಾನು ಹಂಗೆ ನನ್ನ ಜೊತೆ ನಮ್ಮ ಫ್ರೆಂಡ್ಸು ಅವರೆಲ್ಲ ಇದ್ದರು, ಕಲಿತಿದ್ವಿ. ಅಂದರೆ ಮುಂಚೆ ನಾನು ವಸಂತ ಅಂತೇಳಿ ನನ್ನ ಫ್ರೆಂಡ್ ಇದ್ದ, ಅವನೇನು ಮಾಡ್ತಿದ್ದ, ನೀವು ಮಾಡಲಿಲ್ಲ ಅಂದರೆ ನಾನು ಹೊಡಿತೀನಿ ಅಂತ ಹೇಳಿಬಿಟ್ಟು ಇದು ಮಾಡ್ತಿದ್ದ. ಅದು ಭಯ ಒಂದು ಇಟ್ಕೊಂಡು ಒಳಗಡೆ ಯಾಕೆ ನಾನು ಮಾಡಬಾರ್ದು, ಯಾಕೆ ದಿನ ಹೊಡ್ಸ್ಕೋಬೇಕು, ನಾನು ಕಲಿತ್ರೆ ನಂಗೆ ಹೊಡೆಯೋರು ಯಾರೂ ಇರಲ್ಲ ಅಂತ ಹೇಳಿಬಿಟ್ಟು ಅವನೊಂದು ವರ್ಷ ಇದ್ದ ನನ್ನ ಜೊತೆ. ಅಲ್ಲಿವರೆಗೂ ನಾನು ಚೆನ್ನಾಗಿ ಕಲಿತು ನನ್ನ ಜೊತೆನೇ ಮತ್ತೆ ಒಂದು 10-15-16 ಹುಡುಗರನ್ನ ರೆಡಿ ಮಾಡಿ ಮತ್ತು ನಾನು 10ನೇ ಕ್ಲಾಸ್ ಅನ್ನೋದ್ರೊಳಗಡೆ ರಾಜ್ಯ ಮಟ್ಟದವರೆಗೂ ಹೋದೆ. ಅಲ್ಲಿ ಹೋದ್ಮೇಲೆ ನನಗೆ ನಾಗಣ್ಣ ಮತ್ತು ಮಲ್ಲಿನಾಥನ್ ಅವ್ರ ಪರಿಚಯ ಆಗಿ, ಆಮೇಲೆ ನಾವು ಮಾಡಿರೋದು ನೋಡಿಬಿಟ್ಟು ನಿಮಗೂ ನಾವು ಹೇಳ್ಕೊಡ್ತೀವಿ, ನೀನು ನಮ್ಮ ಮಠದಲ್ಲಿ ಇರೋಕ್ಕಂಥ ವಿದ್ಯಾರ್ಥಿ, ನಮಗೆ ಯಾರೂ ಬೇರೆಯವರಲ್ಲ, ಜಾತಿ ಭೇದ ಭಾವ ಇಲ್ಲದೇ ಇರೋಕ್ಕಂಥ ಈ ಮಠದಲ್ಲಿ ನಿಂಗೆ ಎಲ್ಲ ಥರ ಏನು ಬೇಕಾದರೂ ಕೇಳು ಅಂತ ಹೇಳ್ಬಿಟ್ಟು ಅವರು ನನಗೆ ಮಾರ್ಗದರ್ಶನ ಮಾಡಿದರು. ಅದೇ ಮಾರ್ಗದಲ್ಲಿ ನಾನು ಮಾಡ್ಕೊಂಡು ಹೋಗ್ತಾಯಿದ್ದೀನಿ, ಮುಂದುವರ್ಸಿದ್ದೀನಿ. ಈಗ 3rd ಸೆಮ್ BCom ಓದ್ತಾಯಿದ್ದೀನಿ ಮುದ್ದೇಬೇಳ ಅರಿಹಂತ ಕಾಲೇಜಲ್ಲಿ. ಹಂಗೆ ನನ್ನ ಹೊಲದಲ್ಲಿ ಕೆಲಸನೂ ಮಾಡ್ತೀನಿ. ಈಗ ರೀಸೆಂಟಾಗಿ ನಾವು ಮನೆಯನ್ನು ಕಟ್ತಾಯಿದ್ದೀನಿ, ಅದನ್ನು ನೋಡ್ಕೋತೀನಿ. ಹಾಗೆ ನನ್ನ ಯೋಗದಲ್ಲಿ ಸಾಧನೆಯೂ ಹಾಗೆ ಮಾಡ್ತಾ ಹೋಗ್ತಾಯಿದ್ದೀನಿ. ಅದಾದಮೇಲೆ ಈಗ ಇಲ್ಲಿ ಬಂದು 2 ವರ್ಷ ಆಯ್ತು. ನಾನು ಪ್ರಾಥಮಿಕ ಶಿಕ್ಷಣ ಎಲ್ಲಿ ಕಲಿತೆ? ಪ್ರಾಥಮಿಕ ಶಿಕ್ಷಣ 1ನೇ ಕ್ಲಾಸಿಂದ 3ನೇ ಕ್ಲಾಸ್ವರೆಗೂ ಗೋವಾದಲ್ಲಿ ಕಲಿತೆ. ಗೋವಾದಲ್ಲಿ? ಗೋವಾದಿಂದ ಮತ್ತೆ ಇಲ್ಲಿ 4ನೇ ಕ್ಲಾಸಿಂದ 6ನೇ ಕ್ಲಾಸ್ದೊಳಗೆ ಮಲ್ಗಂದಲ್ಲಿ ಕಲಿತೆ. ಅದ ನಂತರ ಮತ್ತೆ 7ನೇ ಕ್ಲಾಸಿಂದ ಹಿಡಿದು ಸೆಕೆಂಡ್ ಇಯರ್ ಡಿಗ್ರಿವರೆಗೂ ಅಲ್ಲೇ ಕಲಿತೆ, ತುಮಕೂರು ಸಿದ್ಧಮಠದಲ್ಲಿ. ಅದಾದಮೇಲೆ ಬೇಸಿಗೆ ರಜೆ ಅಂತ ಹೇಳ್ಬಿಟ್ಟು 10ನೇ ಕ್ಲಾಸಿಗೆ ಗುಳೇದಗುಡ್ಡ ಅಂತಲ್ಲಿ ಸುಮ್ಮಡಿ ಅಂತೇಳಿ ಗ್ರಾಮ, ಚಾಣಕ್ಯ ಕೋಚಿಂಗ್ ಸೆಂಟ್ರಲ್ಲಿ ನಾನು 2 ತಿಂಗಳು ಕೋಚಿಂಗ್ ತೊಗೊಂಡಿದ್ದೆ. ಗಣಿತ ಮತ್ತು ಇಂಗ್ಲೀಷು ಮತ್ತು ವಿಜ್ಞಾನ ಎಂಬ ಇವು 4 ಭಾಷೆಯಲ್ಲಿ
ಕೋಚಿಂಗ್ ತೊಗೊಂಡು ಅಲ್ಲಿರೋಕ್ಕಂಥ ಎಲ್ಲ ಸರ್ಗಳು ನನಗೆ ನೀನು ಮಾಡೋದು ನೋಡಿಬಿಟ್ಟು ನೀನು ಮುಂದೆ ಒಂದು ದೊಡ್ಡ ಹಂತದಲ್ಲಿ ತಲುಪ್ತೀಯ, ಮತ್ತು ನಿನಗೆ ಎಲ್ಲ ಥರ ನಾವು ಸಹಕಾರ ಹಾಗೂ ನಿನಗೇನು ಬೇಕಾದರೂ ಕೇಳು, ನಾವು ಕೊಡ್ತೀವಿ ಅಂತ ಹೇಳಿಬಿಟ್ಟು ನಮ್ಮ ಬಸವರಾಜ್ ಸರು, ಪ್ರಶಾಂತ್ ಸರು ಮತ್ತು ಪ್ರದೀಪ್ ಸರು, ಹಾಗೆ ವಿಠಲ್ ಸರು, ಸಾಕಷ್ಟು 5-10 ಜನ ನಮ್ಗೆ ಟೀಚರ್ಸ್ ಇದ್ದರು. ಅವರೆಲ್ಲನೂ ನನಗೆ ನಾನು ಮಾಡಿರೋದು ನೋಡಿಬಿಟ್ಟು ನೀನು ದೊಡ್ಡ ಹಂತದಲ್ಲಿ ತಲುಪ್ದ್ಯಾ, ನೀನು ಮಾಡು ಅಂತೇಳ್ಬಿಟ್ಟು ಆ ಚಾಣಕ್ಯ ಕೋಚಿಂಗ್ ಸೆಂಟ್ರದಿಂದ ಎಲ್ಲ ಶಿಕ್ಷಕರು ಹಾಗೂ ಶಿಕ್ಷಕಿಯರು ನನಗೆ ತುಂಬ ಪ್ರೋತ್ಸಾಹ ಕೊಟ್ಟು ನೀನು ಮಾಡು ಅಂತ ಹೇಳಿದ್ದಾರೆ. ಅವ್ರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಡೀ ಕರ್ನಾಟಕದಿಂದ ಅಂದರೆ 15-16 ಯೂನಿವರ್ಸಿಟಿಗಳಾಗಿರ್ತವೆ. ಇಂಡ್ಯಾದಲ್ಲಿ 233 ಟೀಮ್ ಬಂದಿರ್ತವೆ. ಅದರಲ್ಲಿ 8 ಟೀಮ್ ಅಷ್ಟೇ ನಮ್ಮದು ಸೆಲೆಕ್ಷನ್ಗೆ ತೊಗೋತಾರೆ ಖೇಲೋ ಇಂಡಿಯಾಗೆ. ಅದರಲ್ಲಿ ನಮ್ಮ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ 6ನೇ ಸ್ಥಾನದಲ್ಲಿ ಪ್ಲೇಸ್ ಮಾಡಿ ಈಗ ಖೇಲೋ ಇಂಡಿಯಾಗೆ ಮುಂದೆ ನಡೀಲಿಕ್ಕಂಥ ತ್ರಿಪುರಾದಲ್ಲಿ ನಾನು ಇಲ್ಲಿವರೆಗೂ 10 ವರ್ಷ ಆಯಿತು. ಈಗ 10 ವರ್ಷದಿಂದ ನೋಡ್ತಾ ಇದ್ದೀನಿ, ಅವ್ರು ಅಲ್ಲೇ ಇದ್ದಾರೆ. ಇನ್ನೂವರೆಗೂ ಮಕ್ಕಳು ಬೆಳೀಲಿ ಅನ್ನೋ ಇದ್ರ ಕಾರಣಕ್ಕೋಸ್ಕರ ಅವ್ರು ಯಾವುದೇ ಹೊರಗಡೆ ಸ್ಕೂಲಲ್ಲಿ ಕರೆದ್ರು ಯೋಗ ಟೀಚರಾಗಿ ಹೋಗಿಲ್ಲ. ಎಲ್ಲ ಮಠದ ವಿದ್ಯಾರ್ಥಿಗಳು ಬಡವರು ಮುಂದೆ ಬರಲಿ ಅನ್ನೋ ಇದರಿಂದ ಅವರೆಲ್ಲ ಕೆಲಸವನ್ನು ಬಿಟ್ಟು ಅವಾಗ ಫ್ರೀ ಇದ್ದಾಗ ಬೇರೆ ಕೆಲಸಕ್ಕೆ ಅದು ಹೋಗಿ ಅಲ್ಲಿ ಮಕ್ಕಳಿಗೆ ಬೆಳಗ್ಗೆ ಸಾಯಂಕಾಲ ಹೇಳ್ಕೊಡ್ತಾರೆ. ಮಠಕ್ಕೆ ಬಂದು ಫ್ರೀಯಾಗಿನೇ ಎಲ್ಲರಿಗೆ ಹೇಳ್ಕೊಡ್ತಾರೆ. ನಾನು ಯೋಗಾಭ್ಯಾಸ ಕಲ್ತಿರೋದೇ ಶ್ರೀ ಸಿದ್ಧಗಂಗಾ ಮಠದಲ್ಲೇ. ಅಲ್ಲಿ ಕಲ್ತಿದಾದ್ಮೇಲಿಂದ ನಾನು ಎಲ್ಲಿ ಹೊರಗಡೆನೋ ಎಲ್ಲಿ ಯಾವುದೇ ತರಬೇತಿಗೆ ನಾವು ಹೇಳ್ಕೊಡ್ತೀವಿ ನೀವು ಬಾ ಅಂತ ಹೇಳಿದ್ರು ನಾನು ನಮ್ಮ ಮಠದಲ್ಲಿ ಕಲ್ತಿದ್ದೀನಿ. ನಮಗೆ ಹೇಳ್ಕೊಡೋಕ್ಕಂಥ ಗುರುಗಳಂತೇಳಿ ಅವ್ರಿಗೆ ನಾಗಣ್ಣ ಮಲ್ಯನಾಥನ ಇದ್ದಾರೆ. ಅವರೆಲ್ಲ ಹೊರಗಡೆ ದುಡ್ಡು ಕೊಟ್ಟು ಕಲಿತಾರೆ. ನಿಮ್ಗೇನಾಗಿದೆ, ನಮಗೆ ಎಲ್ಲ ಉಚಿತವಾಗಿ ಹೇಳ್ಕೊಡ್ತಾಯಿದ್ದೀವಿ, ನಿಮ್ಗೆ ಕಲಿಯೋಕ್ಕೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿದಾಗ ಅವರಿಗೆಲ್ಲ ರೊಕ್ಕ ಕೊಟ್ಟಿದ ಮೇಲೆ ಹೋಗ್ತಾರೆ. ನಿಮ್ಗೇನೂ ಇಲ್ಲ, ನಾವೆಲ್ಲ ಉಚಿತವಾಗಿ ಹೇಳ್ಕೊಡ್ತೀವಿ, ನೀವು ಯಾಕೆ ಅವರು ಇದರ ಹಂತದಲ್ಲಿ ತಲುಪಬಾರ್ದು ಅನ್ನೋ ಇದರಲ್ಲಿ ಅದನ್ನೇ ನಾನು ತಲೆಯಲ್ಲಿ ಇಟ್ಕೊಂಡು ನಾನು ಮಾಡಬಲ್ಲೆ ಅನ್ನೋ ಇದರಿಂದ ಇಲ್ಲಿವರೆಗೂ ಅಭ್ಯಾಸ ಮಾಡಿ ಅವರ ಹೆಸರನ್ನು ತಂದಿದ್ದೀನಿ. ಇಲ್ಲಿವರೆಗೂ 8ನೇ ಕ್ಲಾಸು 9ನೇ ಕ್ಲಾಸ್ವರೆಗೂ ಓದಿದ. ಅದಾದಮೇಲೆ ಅವನಿಗೆ ತಲೆಗೆ ಹೋಗ್ತಿಲ್ಲ, ನನಗೆ ಓದೋಕ್ಕೆ ನಾನು ಆಗಲ್ಲ ಅಂತ ಹೇಳ್ಬಿಟ್ಟು ಅಲ್ಲೇ ಊರಲ್ಲಿ ಒಂದು ಟ್ಯಾಕ್ಟ್ರ್ ಹೊಡ್ಕೊಂಡು ಈಗ ಪ್ರತಿದಿನ ಕೆಲಸಕ್ಕೆ ಹೋಗ್ತಾನೆ. 10ನೇ ವರ್ಷದಲ್ಲಿದ್ದ ನಮ್ಮ ತಮ್ಮ 6 ತಿಂಗಳಲ್ಲಿದ್ದ. ನಮ್ಮ ತಂಗಿ ಇದ್ದು, ನಮ್ಮ ಅಕ್ಕ ಇತ್ತು, ನನಗಿನ್ನ ದೊಡ್ಡವಳು ನಮ್ಮ ಅಕ್ಕ. ಅದಾದಮೇಲೆ ಒಂದು 5-6 ವರ್ಷದಲ್ಲಿ ನಮ್ಮ ಅಕ್ಕನೂ, ನಾನು 3ನೇ ಕ್ಲಾಸಲ್ಲಿ ಓದಬೇಕಾದ್ರೆ ನಮ್ಮ ಅಕ್ಕನೂ ಒಂದು ಅಪಘಾತದಲ್ಲಿ ಅವರು ತೀರ್ಕೊಂಡ್ರು. ಅದಾದಮೇಲಿಂದ ನಮ್ಮ ಎಲ್ಲ ಕುಟುಂಬದ ಜವಾಬ್ದಾರಿ ಎಲ್ಲ ನಮ್ಮ ಅಮ್ಮನೇ ತೊಗೊಂಡು ಬಂದರು ಇಲ್ಲಿವರೆಗೂ. ಈಗ 1.5 ವರ್ಷ ಆಯಿತು ನಮ್ಮ ತಂಗಿದ ಮದುವೆನೂ ಮಾಡಿದ್ವಿ. ಅದು ಎಲ್ಲ ನಮ್ಮ ಅಮ್ಮನೇ ನೋಡ್ಕೊಂಡಿರೋದು. ನಮ್ಮ ಚಿಕ್ಕ ಗ್ರಾಮಸ್ಥರು ಅಂದರೆ ನಮ್ಮ ಸದಾನಂದ ಮಹಾರಾಜರು ಬಿಟ್ಟರೆ ಏನು ಮಿಕ್ಕಿದವರು ಅಂದರೆ ನಮ್ಮ ಆಯಸ್ ಫೌಂಡೇಶನ್ ಗ್ರೂಪ್ ಅಂತಿದೆ, ಅದರಲ್ಲಿ ಒಂದು 10-15 ಜನ ಇದ್ದೀವಿ. ಅವರನ್ನು ಅಷ್ಟು ಬಿಟ್ಟರೆ ನಮ್ಮ ಊರಲ್ಲಿ ಯಾವರೇ ವ್ಯಕ್ತಿಗಳಾಗಲಿ, ಯಾರೇ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಇರೋಕಂತಾರಾಗಲಿ ಯಾರೇ ನನಗೆ ಏನೂ ಸಪೋರ್ಟ್ ಮಾಡಿಲ್ಲ, ಮತ್ತು ಯಾರೂ ಉತ್ತೇಜನೂ ಕೊಟ್ಟಿಲ್ಲ. ನೀನು ಮಾಡ್ತಾಯಿದ್ಯಪ್ಪ, ನೀನು ಮಾಡು, ಚೆನ್ನಾಗಿ ಬೆಳಿ ಅಂತೇಳಿಬಿಟ್ಟು ಯಾರೂ ಇನ್ನೂವರೆಗೂ ಏನೂ ಹೇಳಿಲ್ಲ. ಇದಕ್ಕೆಲ್ಲ ನಮ್ಮ ಗುರುಗಳೇ ಹಿಂದೆ ನಿಂತುಬಿಟ್ಟು ನೀನು ಮಾಡೋಕ್ಕಂತ ಎಲ್ಲ ಪ್ರತಿಯೊಂದೂ ನಾವು ಇದು ಮಾಡಿ ನಿನ್ನ ಒಂದು ಹಂತದಲ್ಲಿ ತಲುಪಿಸುವವರೆಗೂ ನಾವು ನಿನ್ನ ಹಿಂದೆನೇ ಇರ್ತೀವಿ ಅಂತ ಹೇಳಿಬಿಟ್ಟು ಅವರಷ್ಟೇ ನನ್ನ ಜವಾಬ್ದಾರಿಯನ್ನು ತೆಗೆದುಕೊಂಡು ಹೀಗೆ ಯಾವುದೇ ಥರ ಈಗ ನಮ್ಮ ಊರಲ್ಲಿ ಹಳ್ಳಿ ಜನ ಅಂದಮೇಲೆ ಕೇವಲ ಆಗಿ ನೋಡಿಬಿಡ್ತಾರೆ ಎಲ್ಲ. ಈಗ ನಾನು ಫಸ್ಟಿಗೆ ಅಲ್ಲಿ ಸಿದ್ಧಗಂಗಾ ಮಠದಲ್ಲಿ ಕಲಿಬೇಕಾದ್ರೆ ಎಲ್ಲ ಅಷ್ಟೊಂದು ಸಾವಿರಾರು ಜನದಲ್ಲಿ ನಾನು ಅಲ್ಲಿ ಗೆದ್ದಿದ್ದಾಗ ಇಷ್ಟೆಲ್ಲ ಗೆಲ್ತಾ ಇದ್ದ ನನ್ನ ಮೇಲೆ ಅಲ್ಲೆಲ್ಲ ಸಪೋರ್ಟರ್ಸ್ ಇರ್ತಿದ್ರು, ಎಲ್ಲನೂ ಮಾಡು ಅಂತ ಹೇಳ್ತಿದ್ರು. ಇಲ್ಲಿ ಹಳ್ಳಿದಲ್ಲಿ ಬರೋಣ, ಇವನೇನು ಮಾಡ್ತಾನೆ ಒಬ್ಬನು, ಯಾರೋ ಬಿಡು, ರಾಜಕೀಯದವರು ಏನೋ ಸುಮ್ಮನೆ ಅವ್ರು ಬರ್ತಾರೆ, ಎಲೆಕ್ಷನ್ ಟೈಮಿಗೆ ಬರ್ತಾರೆ, ಓಟ್ ಹಾಕ್ತಾರೆ, ಹೋಗ್ತಾರೆ, ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಹೇಳ್ತಾರೆ, ಹೋಗ್ಬಿಡ್ತಾರೆ. ಆದರೆ ಬಡತನದಲ್ಲಿ ಇರೋಕ್ಕಂಥ ಮಕ್ಕಳು ಬೆಳಿಬೇಕನ್ನೋ ಒಂದು ಇದನ್ನು ಅವರು ಮಾಡಿಕೊಡಲ್ಲ, ಏನು ಪ್ರೋತ್ಸಾಹನೂ ಕೊಡಲ್ಲ. ಆದರೆ ಪಕ್ಕದಲ್ಲಿರೋರು ಸದ್ಯಕ್ಕೆ ಅದೇ ಥರನೇ ಅವನೇನೋ ಮಾಡ್ತಾ ಇದ್ದಾನೆ, ಅವ್ನಿಗೇನಾದರೂ ಒಂದು ಇದನ್ನು ಮಾಡಿದರೆ ನಮ್ಮ ಊರಿನ ಒಂದು ಕೀರ್ತಿ ತರ್ತಾನೆ ಅಂತ ಒಂದು ಮನೋಭಾವನೆ ಇಲ್ದೇ ಅವರು ಹಾಗೇ ಬಿಡು ಅವ್ನು ಮಾಡ್ತಾನೆ ಅಲ್ಲೇ ಅಂತೇಳ್ಬಿಟ್ಟು ಬಿಟ್ಟಾಕ್ಬಿಡ್ತಾರೆ. ಹಾಗೆ ಥರ ಈಗ ಮಾಡ್ತಾಯಿದ್ರೆ ನಮ್ಮ ದೇಶ ಎಲ್ಲಿದೆ ಅನ್ನೋದಕ್ಕೆ ತುಂಬ ಉದಾಹರಣೆಗಳಿದ್ದಾವೆ. ಎಲ್ಲ ರಾಜ್ಯದಲ್ಲಿನೂ ಒಂದು ವ್ಯಕ್ತಿ ಒಂದು ಸ್ಪೋರ್ಟ್ಸಲ್ಲಿ ಇದ್ದಾನೆ ಅಂದಮೇಲೆ ಅವನು ಗೆದ್ದ ಅಂದ ತಕ್ಷಣಕ್ಕೆ ಅವನು ಇನ್ನೂ ಮುಂದಿನ ಹಂತಕ್ಕೆ ಹೋಗಲಿ ಅಂತೇಳಿ ಅವ್ನಿಗೆ ಇಷ್ಟಿಷ್ಟ ಅಂತ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಗೆದ್ದಿದ್ದಾನೆ ಅಂತೇಳಿ ಇಷ್ಟಿಷ್ಟ ಅಂತ ಹಣ ಮತ್ತು ಪ್ರೋತ್ಸಾಹಗಳು ಅದೇ ಥರ ರಾಜಕೀಯದಲ್ಲಿನೂ ಅಲ್ಲಿ ಎಲ್ಲ ಥರ ಇದೆ. ಆದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇದೇ ಥರ ಯಾವುದೇ ಏನೇ ಮಾಡಿದ್ರೂ ವಿದ್ಯಾರ್ಥಿಗಳು ಯಾವುದೇ ಥರ ಪ್ರೋತ್ಸಾಹ ಕೊಡಲ್ಲ. ಹಾಗೆ ನಮಗೆ ಮಾಡಬೇಕಂತ ಹುಮ್ಮಸ್ಸು ಬರಲ್ಲ. ಅವಾಗ
ಈಗ ಏನಾದರೂ ಒಬ್ಬರು ಮಾಡ್ತಾ ಇದ್ದೇವೆ ಅಂದಮೇಲೆ ಒಂದು ಸ್ವಲ್ಪ ಜನ ಆದರೂ ಉತ್ತೇಜನ ಮತ್ತು ಒಂದು ಹೆಲ್ಪ್ ಮಾಡಿದರೆ ಏನೋ ಅವರೆಲ್ಲ ನಮಗೋಸ್ಕರ ಮಾಡ್ತಾ ಇದ್ದಾರೆ, ನಾನು ನಮ್ಮ ಊರಿಗೋಸ್ಕರ ಏನಾದರೂ ಮಾಡಬೇಕು, ಇನ್ನೂ ಉನ್ನತ ಶ್ರೇಣಿಯಲ್ಲಿ ಹೋಗಿ ನಮ್ಮ ಊರಿನ ಹೆಸರು ತರಬೇಕನ್ನೋ ಎಂಬ ಇದು ಬರುತ್ತೆ. ಆದರೆ ಇಲ್ಲಿ ಯಾವುದೇ ಥರ ನಮಗೆ ಸಪೋರ್ಟ್ ಆಗಲಿ, ಯಾವುದೇ ರಾಜಕಾರಣಿಗಳಾಗಲಿ ಏನೇನೂ ಮಾಡಲ್ಲ. ಆದರೆ ನಮ್ಮದೇ ಒಂದು ಬಡತನದಲ್ಲಿ ಇದ್ದೀವಿ ಅನ್ನೋ ಒಂದು ಇದರಲ್ಲಿ ನಾನು ಮುಂದೆ ಒಂದು ಹಂತದಲ್ಲಿ ದೊಡ್ಡ ಹಂತದಲ್ಲಿ ಬೆಳಿಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಬಡತನ ಎಂಬುದು ನಮಗೆ ಒಂದು ಇದು ಆಗಿಬಿಟ್ಟಿದೆ. ಆ ಬಡತನದಿಂದ ನಾವು ಹೊರಗಡೆ ಯಾರೇ ಏನೇ ಮಾಡಲಿ ಬಿಡಲಿ, ನಮ್ಮದೊಂದು ಪ್ರಯತ್ನ ನಾವು ಮಾಡೋಣ, ಮುಂದೆ ನಮಗೆ ದೇವ್ರು ನೋಡಿ ಪ್ರತಿಫಲ ಕೊಡ್ತಾರೆ ಅನ್ನೋ ಒಂದು ಕಷ್ಟದಲ್ಲಿ ನಾವು ಈಗ ಮಾಡ್ತಾ ಹೋಗ್ತಾ ಇದ್ದೀವಿ. ಲಸಿ ಬಂದಾಗ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದೆ. ಅಲ್ಲಿಂದ ರಾಜ್ಯ ಮಟ್ಟದಲ್ಲಿ 6ನೇ ಸ್ಥಾನದಾಗಿ ನಾನು ರಾಷ್ಟ್ರ ಮಟ್ಟಿಗೆ ಆಯ್ಕೆ ಆಗಲಿಲ್ಲ, 6ನೇ ಪ್ಲೇಸಲ್ಲಿ ಉಳ್ಕೊಂಡಿದ್ದೆ. ಹಂಗೆ ನಾನು ಸೋಲು ಅನುಭವಿಸಿದ್ದೇನಂತ ಆದ ಕಾರಣಕ್ಕೆ ನಾನು ಗೆಲ್ಲಲೇಬೇಕಂತೆಂಬ ಹಠ ಒಂದು, ಮತ್ತು ನಾನು ಏನು ತಪ್ಪು ಮಾಡಿದ್ದೇನಂತ ತಿಳ್ಕೊಂಡು ಮತ್ತೆ ನಾನು PUCಗೆ ಮತ್ತೆ ಒಳ್ಳೆ ಯೋಗ ಇದರಲ್ಲಿ ಮಾಡಿಕೊಂಡು ಮತ್ತೆ ಮಾಡ್ತಾ ಹೋದೆ. ಹಾಗೆ ನಾನು ಮತ್ತೆ ಫಸ್ಟ್ PUCಯಲ್ಲಿ ನ್ಯಾಷನಲ್ ಲೆವೆಲಲ್ಲಿಗೆ ಸೆಲೆಕ್ಷನ್ ಆಗಿ ಕೋಲ್ಕತ್ತಾದಲ್ಲಿ ನಡೆದ 2019ರಲ್ಲಿ ಅಲ್ಲಿ ಹೋಗಿ ಭಾಗವಹಿಸಿ ಅಲ್ಲಿನೂ ಮಾಡಿ ನಾನು ರಾಷ್ಟ್ರ ಮಟ್ಟದಲ್ಲಿ ಭಾಗವಹಿಸಿದ್ದೆ. ಅದ ನಂತರ ಮತ್ತೆ ಒಂದು ವರ್ಷ ಮತ್ತೆ ಮುಂದಿನ ವರ್ಷ ಹೋಗೋ ಅವಕಾಶ ಇತ್ತು, ಆದರೆ ಕೊರೋನಾ ಬಂತಂತ ಹೇಳ್ಬಿಟ್ಟು ಅಲ್ಲಿಗೆ ಮುಗೀತು. ಮುಗಿದ್ಮೇಲೆ ಹಲವಾರು ಈಗ ಓಪನ್ ಟೂರ್ನಮೆಂಟ್ಗಳಲ್ಲಿ ದಸರಾ ಮೈಸೂರು ಕಾಂಪಿಟೇಷನಲ್ಲಿ 2ನೇ ಸ್ಥಾನ ಪಡೆದಿದ್ದೆ, ಒಂದು ಸಲ 3ನೇ ಸ್ಥಾನ ಪಡೆದೆ 2023ರಲ್ಲಿ. 2024ರಲ್ಲಿ ಹೋದ ಸಲ 2ನೇ ಸ್ಥಾನ, ಈಗ ಮುಗೀತಲ್ಲ 2ನೇ ಸ್ಥಾನ ಪಡೆದು ರಾಜ್ಯ ಮಟ್ಟದಲ್ಲಿ 2ನೇ ಸ್ಥಾನ ಪಡೆದು ನಾನು ರಾಜ್ಯದ ಒಂದು ಕೀರ್ತಿಯನ್ನು ಹರಿಸಿದ್ದೀನಿ. ಮತ್ತು ಈಗ 2023, 22, 24ರಲ್ಲಿ ಅಂತರ್ ವಿಶ್ವವಿದ್ಯಾಲಯದ ಕಾಲೇಜಿನ ಯೋಗಾಸನ ಸ್ಪರ್ಧೆಯಲ್ಲಿ 2 ಬಾರಿ ನಾನು ಸತತವಾಗಿ ಈಗ ಇಲ್ಲಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದಿಂದ ಆಲ್ ಇಂಡಿಯಾದಲ್ಲಿ ಕ್ವಾಲಿಫೈ ಆಗಿದೆ. ಈಗ ಮತ್ತೆ ಈಗ 2024ರಲ್ಲಿ ಆಲ್ ಇಂಡಿಯಾದಲ್ಲಿ ಕ್ವಾಲಿಫೈ ಆಗಿ ಮತ್ತು ಈಗ ಖೇಲೋ ಇಂಡಿಯಾಗೆ ಸೆಲೆಕ್ಷನ್ ಆಗಿರ್ತೀನಿ. 1 ವರ್ಷ ತುಮಕೂರು ವಿಶ್ವವಿದ್ಯಾಲಯದಲ್ಲಿ ಮುಂಚೆ ಮಾಡಿ ಡಿಗ್ರಿ, ಅಲ್ಲಿ ನಾನು ಆಲ್ ಇಂಡಿಯಾದಲ್ಲಿ ಸೆಲೆಕ್ಟ್ ಆಗಿದ್ದೆ. ಅದ ನಂತರ ಈಗ ನಾವು 2024ರಲ್ಲಿ ಮುಗಿದಿರ್ಕಂತ ಈಗ ಆಲ್ ಇಂಡಿಯಾದ ಖೇಲೋ ಇಂಡಿಯಾ ಸೆಲೆಕ್ಟ್ ಆಗಿದ್ದೀವಿ. ನೆಕ್ಸ್ಟ್ ಈಗ ಇದರಲ್ಲಿ ತ್ರಿಪುರದಲ್ಲಿ ನಡೆಯುವ ಖೇಲೋ ಇಂಡಿಯಾಗೆ ನಾನು ಆಯ್ಕೆಯಾಗಿರುತ್ತೇನೆ. ಅಲ್ಲಿಗೆ ಹೋಗಲು ನನ್ನ ಗುರುಗಳಾದ ನಾನು ಇಲ್ಲಿವರೆಗೂ ಈ ಅಭ್ಯಾಸವನ್ನು ಕಲಿಸಿಕೊಟ್ಟವರು, ನಾನು ಮುಂಚೆ ಕಲಿಬೇಕಿಂದ ಯಾರೂ ಇರಲಿಲ್ಲ ನನಗೆ ಹೇಳ್ಕೊಡೋರು. ನಾನು ಕಲಿತ ಮೇಲೆ ಒಂದು ಹಂತಕ್ಕೆ ಬಂದಾಗ ನನಗೆ ಅಂತ ಹೇಳ್ಬಿಟ್ಟು ಅಲ್ಲಿ ಮಠದಲ್ಲಿ ಅಷ್ಟೊಂದು ಯಾರೂ ಪರಿಚಯ ಇರಲಿಲ್ಲ. ಮುಂಚೆ ಸ್ವಾಮೀಜಿಗಳ ಒಂದು ಆಶೀರ್ವಾದದಿಂದ ನಾನು ಇದನ್ನು ಕಲ್ತಿದ್ದೀನಿ, ಇದರಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕಂತ ಹೇಳ್ಬಿಟ್ಟು ಇಲ್ಲಿವರೆಗೂ ನಾನು ಕಲ್ತಿದ್ದೀನೋ ಅಂತ ಹೇಳ್ಬಿಟ್ಟು ಅಲ್ಲಿ ಕಲ್ತಿರೋಂಥ ಮತ್ತು ನಮ್ಕಿನ ಸೀನಿಯರ್ಗಳಾಗಿರೋಂಥ ನಾಗಣ್ಣ ಮತ್ತು ಮಲ್ಲಿನಾಥನ ಅಂತವರಿದ್ದರು. ಅವರೆಲ್ಲ ನೀನು ಏನು ಕಲಿತೀಯ ಕಲಿ, ನಾವೆಲ್ಲ ನಿನಗೆ ಯಾವ್ದು ಬರಲ್ಲ ಅದನ್ನು ಹೇಳ್ಕೊಡ್ತೀನಿ ಅಂತೇಳಿ ಅವರೆಲ್ಲ ಮಾರ್ಗದರ್ಶನ ಮಾಡಿದರು. ಹಾಗೆ ನಮ್ಮ GL ಸರ್ ಅಂತ ಹೇಳಿದರು, ಮತ್ತು CP ಸರ್, ಅವರಿಗೂ ನನಗೆ ಯಾರು ಗುರುಗಳು ಇದ್ದಿದ್ದಿಲ್ಲ. ನಾನು ಕಲ್ತಾದ್ಮೇಲೆ ನನ್ನ ದಾರಿಯಲ್ಲಿ ಪ್ರತಿಯೊಂದು ಯಾವುದೇ ಒಂದು ದಾರಿ ಹೇಳಿಕೊಟ್ಟಂಥ ಪ್ರತಿಯೊಂದು ವ್ಯಕ್ತಿ ಆಗಲಿ, ಒಂದು ಇದೇ ಆಗಲಿ, ಒಂದು ಆಡೋ ಮಾತಾಗಲಿ, ಒಂದು ದಾರಿ ನಾವು ಹೋಗ್ಬೇಕಂತ ಅದನ್ನು ಹೇಳ್ಕೊಟ್ರು ಗುರುನೇ. ಒಂದು ಜೀವನ ಪರಿತ ನಮ್ಮ ಹಿಂದೆ ನಿಂತ್ಕೊಂಡು ಸಾಗಿಸುವಂಥ ನಾವು ಒಬ್ಬ ಗುರುನೇ ಅಂತ ಹೇಳಿಬಿಟ್ಟು ನಾವು ಕಲಿಬೇಕಾದ್ರೆ ನಾಗಣ್ಣ ಮಲ್ಲಿನಾಥನ್ ಅವ್ರು ಹೇಳ್ಕೊಟ್ಟಿರೋದ್ರಿಂದ ಅವರೇ ನನ್ನ ಗುರು ಅಂತೇಳಿ. ನಾಗಣ್ಣ ಮಲ್ಲಿನಾಥ್ ಎಲ್ಲಿ ಅವರು ಬೀದರ್ದೇ ಒಬ್ಬರು ನಾಗಣ್ಣ ಅಂತ ಅನ್ನೋರು, ಅವ್ರು ಬೀದರ್ದವರು, ಮತ್ತು ಮಲ್ಲಿನಾಥನ ಅವರು ಗುಲ್ಬರ್ಗದವರು. ಅವರು ಅಲ್ಲಿ ಚಿಕ್ಕ ವಯಸ್ಸಿನಿಂದ ಅವರೆಲ್ಲ ಅಭ್ಯಾಸ ಮಾಡಿ ಅವರು ಸಿದ್ಧಗಂಗ್ ಮಠದಲ್ಲೇ ಪರಿಚಯ ಆಗಿದೆ. ಅವರಿಂದನೇ ಕೆಲವು ವಿದ್ಯಾರ್ಥಿಗಳಿಗೆಲ್ಲ ಹೇಳ್ಕೊಡ್ತಿದ್ರು. ಆದರೆ ನನಗೆ ಅವ್ರಿಗೆ ಅಷ್ಟೊಂದು ಪರಿಚಯ ಇರಲಿಲ್ಲ. ನಾನು ಯಾವಾಗ ರಾಜ್ಯ ಮಟ್ಟಕ್ಕೆ ಹೋಗಬೇಕಾದಾಗ ಅವಾಗ ನೀನು ಮಾಡ್ತೀಯ ಅಂತ ಹೇಳ್ಬಿಟ್ಟು ಅವರು ನನಗೊಂದು ಮಾರ್ಗದರ್ಶನ ಕೊಟ್ಟರು. ಅದೇ ಮಾರ್ಗದರ್ಶನದಲ್ಲಿ ನಾನು ನಡೆದುಕೊಂಡು ಬಂದು ಇಲ್ಲಿವರೆಗೂ ನನ್ನ ಸಾಧನೆಗೆ ದಾರಿಯಾಗಂಥ ಎಲ್ಲ ನನ್ನ ಗುರುಗಳು ಹಾಗೂ ನನ್ನ ಮಾಮ ಆಗತಕ್ಕಂಥ ನಮ್ಮ ಮಹೇಶ್ ಹಡ್ಪದವರು, ಅವರೀಗ ಗೋದಲ್ಲಿ ಕಾಂಟ್ರಾಕ್ಟ್ ವರ್ಕರ್ ಇದ್ದಾರೆ. ಅವರು ಒಂದು ಏನೇ ಅಂದರೂ ನನ್ನ ತಂದೆ ಹೋದ್ಮೇಲಿಂದ ಎಲ್ಲನೂ ಅವರೇ ನೋಡ್ಕೊಂಡಿದ್ರು. ನೋಡ್ಕೊಂಡ್ಮೇಲಿಂದ ಏನೇ ಮಾಡು ನಾವು ಇದ್ದೀವಿ ಅಂತ ಹೇಳಿಬಿಟ್ಟು ಎಲ್ಲನೂ ನಮಗೆ ಸಪೋರ್ಟ್ ಮಾಡಿ, ನಮ್ಮ ಚಿಕ್ಕಪ್ಪ ಹಾಗೆ ನಮ್ಮ ಅಜ್ಜಿ ಆಗಲಿ, ನಮ್ಮ ತಾತ ಆಗಲಿ, ಯಾರೇ ಒಂದು ರೂಪಾಯಿನೂ ಇಲ್ಲಿವರೆಗೂ ನಮ್ಮ ತಂದೆ ಹೋಗಿದ್ದಾರೆ ಅಂತೇಳಿ ಯಾರೂ ಏನೂ ಕೊಟ್ಟಿಲ್ಲ. ಇದನ್ನೆಲ್ಲನೂ ನೋಡಿಬಿಟ್ಟು ನಮ್ಮ ಮಾವ ಇಷ್ಟೆಲ್ಲ ಸಪೋರ್ಟ್ ಮಾಡಿದರು. ಅವ್ರಿಗೆ ತುಂಬ ಧನ್ಯವಾದ ಹೇಳಬೇಕು.
ಅದಾಗಿ ಇದಕ್ಕೆ ಎಲ್ಲನೂ ನಾನು ಇದು ಹುಟ್ಟಿದ ಮೇಲೆ ನಮ್ಮ ತಂದೆ ತಾಯಿ ಹೆಸರು ಬಡಬೇಕಂತ ಹೇಳಿಬಿಟ್ಟು ಇಷ್ಟೆಲ್ಲ ಕಷ್ಟಪಟ್ಟು ನಮ್ಮ ತಾಯಿ ನಮ್ಮನ್ನ ಸಾಕಿದ್ರು. ಅದಕ್ಕೆ ನಾನು ಕೊಡಬೇಕಾಗಿರೋದು ತುಂಬ ಇದೆ. ಆದರೆ ನಾವು ಮಾಡಿರೋದಿದ್ದೇನೋ ಚಿಕ್ಕದು, ಅವರ ಒಂದು ಹೆಸರು ಹೋಗಬೇಕು ದೊಡ್ಡದಾಗಿ ಅನ್ನೋ ಒಂದು ಇದರಲ್ಲಿ ನನಗೆ ಎಷ್ಟಾಗುತ್ತೆ ಅಷ್ಟು ನಾನು ಕಷ್ಟಪಟ್ಟು ಒಂದು ಸಾಧನೆ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ನೀವು ನಮಗೆ ಇಷ್ಟೊಂದೆಲ್ಲ ಸಹಕಾರ ಹಾಗೂ ಇದನ್ನು ಕೊಡ್ತಿರೋಕ್ಕಂಥ ನನ್ನ ಸದಾನಂದ ಮಹಾರಾಜರು ಮಲಗಾಮಿ ಯೋಗಾಶ್ರಮ ಅವರು ಎಲ್ಲ ನಾನು ಮಾಡೋಕ್ಕಂಥ ಒಂದು ಅಭ್ಯಾಸದಿಂದ ನೀನು ಮಾಡು, ನಿನಗೆ ಗುರುವಿನ ಆಶೀರ್ವಾದ ಇದ್ದೇ ಇರುತ್ತೆ, ನೀನು ಮುಂದೆ ಒಂದು ದಿನ ಹೋಗ್ತೀಯ, ಯಾವುದೇ ಕಾರಣಕ್ಕೂ ನಿನ್ನ ಪ್ರಯತ್ನವನ್ನು ನಿಲ್ಲಿಸಬೇಡ ಅಂತ ಹೇಳಿಬಿಟ್ಟು ಅವರು ಒಂದು ನನಗೆ ಗುರುವಿನ ಆಶೀರ್ವಾದ ಕೊಟ್ಟರು. ಹಾಗೆ ನಾನು ಹಾಗೆ ಮುಂದೆ ಹೋಗ್ತಾ ಇದ್ದೀನಿ. ಅವರು ಕೊಟ್ಟ ಒಂದು ಆಶೀರ್ವಾದ ನನಗೆ ಇಲ್ಲಿಗೆ ತಂದು ನಿಲ್ಲಿಸಿ